ಸೊ ಈ ವಿಡಿಯೋ ಅಲ್ಲಿ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಅಲ್ಲಿ ಓ ಎಸ್ ಹೆಂಗ್ ಹಾಕೋದು ಅನ್ನೋದ್ರ ಬಗ್ಗೆ ನೋಡೋಣ. ಓ ಎಸ್ ಹಾಕೋದಕ್ಕೆ ಮುಂಚೆ ಓ ಎಸ್ ಹಾಕೋದಕ್ಕೆ ಏನೇನ್ ಬೇಕು ಅಂದ್ರೆ, ಫಸ್ಟ್ ಮಿನಿಮಮ್ 8 GB ಸ್ಟೋರೇಜ್ ಕೆಪಾಸಿಟಿ ಇರೋ ಒಂದು ಪೆನ್ ಡ್ರೈವ್, ಸೆಕೆಂಡ್ ಆ ವಿಂಡೋಸ್ ISO ಫೈಲ್. ಅದನ್ನ ಹೆಂಗ್ ಡೌನ್ ಮಾಡೋದಂತಾನು ಈ ವಿಡಿಯೋ ಅಲ್ಲಿ ತೋರಿಸ್ತೀನಿ. ಈಗ ಏನ್ ಈ ISO ಫೈಲ್ ಇರುತ್ತಲ್ಲ, ಅದನ್ನ ಈ ಪೆನ್ ಡ್ರೈವ್ಗೆ ಕಾಪಿ ಮಾಡೋದಕ್ಕೆ ಒಂದು PC ಬೇಕು. ನಿಮ್ಮ ಹತ್ರ ಏನಾದ್ರೂ ಇನ್ನೊಂದು PC ಇಲ್ಲ ಅಂದ್ರೆ ಸ್ಮಾರ್ಟ್ ಫೋನ್ ಯೂಸ್ ಮಾಡಿನೂ ಮಾಡಬಹುದು. ಅದ್ರ ಬಗ್ಗೆನೂ ಈ ವಿಡಿಯೋ ಅಲ್ಲಿ ನೋಡೋಣ. ಮತ್ತೆ ಈ ಪೆನ್ ಡ್ರೈವ್ ನ ಬೂಟೇಬಲ್ ಪೆನ್ ಡ್ರೈವ್ ಆಗಿ ಚೇಂಜ್ ಮಾಡೋದಕ್ಕೆ ಸಮ್ ಸಾಫ್ಟ್ವೇರ್ಸ್ ಇದೆ. ಎಕ್ಸಾಂಪಲ್ಗೆ ರೂಫಸ್, ವೆಂಟಾಯ್. ಸೊ ಈಗ ಓ ಎಸ್ ಹಾಕೋದು ಹೇಗೆ ಅಂತ ನೋಡೋಣ. ಈ ವಿಡಿಯೋ ಅಲ್ಲಿ ನಾನು ವಿಂಡೋಸ್ 11 ಇನ್ಸ್ಟಾಲ್ ಮಾಡ್ತಿರೋದು. ನೀವೇನಾದ್ರೂ ಹಳೆ ವಿಂಡೋಸ್ 10 ಇನ್ಸ್ಟಾಲ್ ಮಾಡ್ತಿದ್ರೆ ಮೆಥಡ್ಸ್ ಎಲ್ಲ ಸೇಮೆ, ಜಸ್ಟ್ ISO ಫೈಲ್ ಮಾತ್ರ ವಿಂಡೋಸ್ 10 ಡೌನ್ ಮಾಡಬೇಕಾಗುತ್ತೆ. ಸೊ ವಿಂಡೋಸ್ 11 ISO ಫೈಲ್ ನ ಡೌನ್ ಮಾಡೋದು ಹೆಂಗಂದ್ರೆ, ನಿಮ್ ಬ್ರೌಸರ್ ಅಲ್ಲಿ ವಿಂಡೋಸ್ 11 ISO ಡೌನ್ಲೋಡ್ ಅಂತ ಹಾಕಿದ್ರೆ ಮೈಕ್ರೋಸಾಫ್ಟ್ ನ ಅಫಿಷಿಯಲ್ ಸೈಟೇ ಸಿಗುತ್ತೆ. ಈ ವೆಬ್ಸೈಟ್ ಒಳಗಡೆ ಹೋಗಿ ಇಲ್ಲಿ ನೋಡಿದ್ರೆ 2 ಆಪ್ಷನ್ ಇರುತ್ತೆ, ಇನ್ಸ್ಟಾಲೇಷನ್ ಅಸಿಸ್ಟೆಂಟ್, ಮೀಡಿಯಾ ಕ್ರಿಯೇಷನ್ ಟೂಲ್ ಅಂತ. ಈ 2 ಆಪ್ಷನ್ ಯೂಸ್ ಮಾಡಿನೂ ISO ಫೈಲ್ ನ ಡೌನ್ ಮಾಡ್ಕೊಬಹುದು. ಆದ್ರೆ ಅದು ಸ್ವಲ್ಪ ಕಷ್ಟ. ಲೈಕ್ ಪಾಸ್ ಮಾಡಿ ರೆಸ್ಯೂಮ್ ಮಾಡೋ ಆಪ್ಷನ್ಸ್ ಎಲ್ಲ ಇರಲ್ಲ, ಮತ್ತೆ ಪ್ರೋಗ್ರೆಸ್ ಬಾರ್ ಇರಲ್ಲ. ಸೊ ಎಷ್ಟು ಡೌನ್ಲೋಡ್ ಆಗಿದೆ, ಇನ್ನೂ ಎಷ್ಟು ಡೌನ್ಲೋಡ್ ಆಗ್ಬೇಕಿದೆ ಅನ್ನೋದು ಗೊತ್ತಾಗಲ್ಲ. ಸೊ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಡೌನ್ಲೋಡ್ ವಿಂಡೋಸ್ 11 ಡಿಸ್ಕ್ ಇಮೇಜ್ ISO ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ಸೆಲೆಕ್ಟ್ ಡೌನ್ಲೋಡ್ ಅನ್ನೋದನ್ನ ಕ್ಲಿಕ್ ಮಾಡಿ ಎಡಿಷನ್ ಸೆಲೆಕ್ಟ್ ಮಾಡಕ್ಕೆ ಹೇಳ್ತಿದ್ದೆ. ಇರೋದು ಒಂದೇ ಎಡಿಷನ್, ವಿಂಡೋಸ್ 11 ಮಲ್ಟಿ ಎಡಿಷನ್ ಅಂತ. ಅದನ್ನ ಸೆಲೆಕ್ಟ್ ಮಾಡಿ ಡೌನ್ಲೋಡ್ ನೋಡ್ಕೊಡಿ. ಇದು ಸ್ವಲ್ಪ ಹೊತ್ತು ವ್ಯಾಲಿಡೇಟ್ ಆಗಿ ನಿಮ್ಮನ್ನ ಇನ್ನೊಂದು ಪೇಜ್ಗೆ ರೀಡೈರೆಕ್ಟ್ ಮಾಡುತ್ತೆ. ಈ ಪೇಜಲ್ಲಿ ಸೆಲೆಕ್ಟ್ ದಿ ಪ್ರಾಡಕ್ಟ್ ಲ್ಯಾಂಗ್ವೇಜ್ ಅಂತ ಕೇಳ್ತಿದೆ. ಇಂಗ್ಲೀಷ್ ಇಂಟರ್ನ್ಯಾಷನಲ್ ಅನ್ನ ಸೆಲೆಕ್ಟ್ ಮಾಡಿ ಕನ್ಫರ್ಮ್ ಕೊಡಿ. ಈಗ 64 ಬಿಟ್ ಡೌನ್ಲೋಡ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ. ವಿಂಡೋಸ್ 10 ISO ಫೈಲ್ ನ ಡೌನ್ಲೋಡ್ ಮಾಡೋದ್ರಲ್ಲಿ ಒಂದು ಸ್ಮಾಲ್ ಚೇಂಜ್ ಇದೆ. ವಿಂಡೋಸ್ 10 ISO ಡೌನ್ಲೋಡ್ ಅಂತ ಹಾಕಿದ್ರೆ ಇಲ್ಲಿ ಮೀಡಿಯಾ ಕ್ರಿಯೇಷನ್ ಟೂಲ್ ಅಂತ ಒಂದೇ ಆಪ್ಷನ್ ಇರುತ್ತೆ. ಆದ್ರೆ ನಮಗೆ ISO ಫೈಲ್ ನ ಡೈರೆಕ್ಟ್ ಡೌನ್ಲೋಡ್ ಮಾಡಬೇಕು. ಸೊ ಇದೇ ಸೈಟ್ ಅಲ್ಲಿ ಇರುವಾಗ ನಿಮ್ ಕೀಬೋರ್ಡ್ ಅಲ್ಲಿ F12 ಪ್ರೆಸ್ ಮಾಡಿದ್ರೆ ಡೆವಲಪರ್ ಟೂಲ್ಸ್ ಓಪನ್ ಆಗುತ್ತೆ. ಇಲ್ಲಿ ಮೊಬೈಲ್ ಫಾರ್ಮೆಟ್ ಗೆ ಚೇಂಜ್ ಮಾಡೋ ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಸೈಟ್ ನ ರೀಲೋಡ್ ಮಾಡಿದ್ರೆ ಸೈಟ್ ಮೊಬೈಲ್ ಫಾರ್ಮೆಟ್ ಗೆ ಚೇಂಜ್ ಆಗಿರುತ್ತೆ. ಸೊ ಇವಾಗ ISO ಫೈಲ್ ನ ಡೈರೆಕ್ಟ್ ಡೌನ್ಲೋಡ್ ಮಾಡೋ ಆಪ್ಷನ್ ಬಂದಿರುತ್ತೆ. ಎಡಿಷನ್ ಸೆಲೆಕ್ಟ್ ಮಾಡಿ ಪ್ರಾಡಕ್ಟ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ ಕನ್ಫರ್ಮ್ ಕೊಟ್ರೆ 64 ಬಿಟ್ 32 ಬಿಟ್ ಅಂತ 2 ಆಪ್ಷನ್ ತೋರಿಸುತ್ತೆ. ಯಾವಾಗ್ಲೂ 64 ಬಿಟ್ ಡೌನ್ ಮಾಡ್ಕೊಳ್ಳಿ. ಆಕ್ಚುಲಿ ವಿಂಡೋಸ್ 11 ಬರೀ 64 ಬಿಟ್ ವರ್ಷನ್ ಅಷ್ಟೇ ಇರೋದು. ಆದ್ರೆ ವಿಂಡೋಸ್ 10 64 ಬಿಟ್ ವರ್ಷನ್ ಇದೆ, 32 ಬಿಟ್ ವರ್ಷನ್ ಇದೆ. ಯಾವಾಗ್ಲೂ 64 ಬಿಟ್ ವರ್ಷನ್ ಡೌನ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವ್ ಯೂಸ್ ಮಾಡೋ ಹಾರ್ಡ್ವೇರ್ ಎಲ್ಲಾನು 64 ಬಿಟ್ ಸಪೋರ್ಟ್ ಮಾಡುತ್ತೆ. ಅದೇ ತರ 64 ಬಿಟ್ ಹಾರ್ಡ್ವೇರ್ ಅಲ್ಲಿ 32 ಬಿಟ್ ವರ್ಷನ್ ಕೂಡ ಇನ್ಸ್ಟಾಲ್ ಮಾಡ್ಕೊಬಹುದು. ಆದ್ರೆ ಅದು ಅಷ್ಟು ಎಫಿಷಿಯಂಟ್ ಇಲ್ಲ. ಸೊ ಯಾವಾಗ್ಲೂ 64 ಬಿಟ್ ಡೌನ್ ಮಾಡ್ಕೊಳ್ಳಿ. ಈ ISO ಫೈಲ್ ಡೌನ್ಲೋಡ್ ಆದ್ಮೇಲೆ ನಮ್ಮ ಹತ್ರ ಇರೋ ಪೆನ್ ಡ್ರೈವ್ ನ PC ಅಲ್ಲಿ ಇನ್ಸರ್ಟ್ ಮಾಡೋಣ. ಯಾವಾಗ್ಲೂ ಒಂದು ಪೆನ್ ಡ್ರೈವ್ ನ ಬೂಟೇಬಲ್ ಪೆನ್ ಡ್ರೈವ್ ಆಗಿ ಚೇಂಜ್ ಮಾಡೋಕ್ ಮುಂಚೆ ಅದನ್ನ ಒಂದ್ಸತಿ ಫಾರ್ಮೆಟ್ ಮಾಡ್ಕೊಳ್ಳಿ. ಫೈಲ್ ಎಕ್ಸ್ಪ್ಲೋರರ್ ಅಲ್ಲಿ ಆ ಪೆನ್ ಡ್ರೈವ್ ನ ರೈಟ್ ಕ್ಲಿಕ್ ಮಾಡಿ ಫಾರ್ಮೆಟ್ ಕ್ಲಿಕ್ ಮಾಡಿದ್ರೆ ಒಂದು ಫಾರ್ಮೆಟ್ ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ಫೈಲ್ ಸಿಸ್ಟಮ್ ಡಿಫಾಲ್ಟ್ ಆಗಿ FAT32 ಅಲ್ಲಿ ಇರುತ್ತೆ. ಅದನ್ನ NTFS ಗೆ ಚೇಂಜ್ ಮಾಡಿ ಫಾರ್ಮೆಟ್ ಮಾಡ್ಕೊಳ್ಳಿ. ಈಗ ಈ ಪೆನ್ ಡ್ರೈವ್ ನ ಬೂಟೇಬಲ್ ಪೆನ್ ಡ್ರೈವ್ ಆಗಿ ಚೇಂಜ್ ಮಾಡೋದಕ್ಕೆ ರೂಫಸ್ ಅನ್ನೋ ಒಂದು ಸಾಫ್ಟ್ವೇರ್ ಟೂಲ್ ಯೂಸ್ ಮಾಡಿ ಮಾಡ್ಬೋದು. ಅದನ್ನ ಹೆಂಗ್ ಮಾಡೋದು ಅಂತ ಈಗ ನೋಡೋಣ. ನಿಮ್ ಬ್ರೌಸರ್ ಅಲ್ಲಿ ರೂಫಸ್ ಡೌನ್ಲೋಡ್ ಅಂತ ಹಾಕಿದ್ರೆ ಅಫಿಷಿಯಲ್ ಸೈಟೇ ಸಿಗುತ್ತೆ. ಅದನ್ನ ಕ್ಲಿಕ್ ಮಾಡಿ ಒಳಗಡೆ ಹೋಗಿ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ 4 ಟೈಪ್ಸ್ ಇರುತ್ತೆ. ಪೋರ್ಟೇಬಲ್ ಟೈಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಪೋರ್ಟೇಬಲ್ ಟೈಪ್ ಅಂದ್ರೆ ಆ ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡೋದು ಬೇಕಿಲ್ಲ, ಹಂಗೆ ಜಸ್ಟ್ ಕ್ಲಿಕ್ ಮಾಡಿದ್ರೇನೆ ರನ್ ಆಗುತ್ತೆ. ಈಗ ರೂಫಸ್ ಟೂಲ್ ನ ಓಪನ್ ಮಾಡೋಣ. ಇದ್ರಲ್ಲಿ ನಾವು ಫಾರ್ಮೆಟ್ ಮಾಡಿರೋ ಪೆನ್ ಡ್ರೈವ್ ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ಸೊ ಇದರಲ್ಲಿ ನಾವು ನಮ್ಮ ISO ಫೈಲ್ ನ ಸೆಲೆಕ್ಟ್ ಮಾಡಬೇಕು. ಬೂಟ್ ಸೆಲೆಕ್ಷನ್ ಅನ್ನೋದ್ರ ಕೆಳಗಡೆ ರೈಟ್ ಸೈಡ್ ಅಲ್ಲಿ ಸೆಲೆಕ್ಟ್ ಅಂತ ಒಂದು ಬಟನ್ ಇದೆ. ಅದನ್ನ ಕ್ಲಿಕ್ ಮಾಡಿದ್ರೆ ಒಂದು ಎಕ್ಸ್ಪ್ಲೋರರ್ ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ಆ ವಿಂಡೋಸ್ ISO ಫೈಲ್ ನ ಸೆಲೆಕ್ಟ್ ಮಾಡಿ ಓಪನ್ ಕೊಡಿ. ಈಗ ರೂಫಸ್ ಅಲ್ಲಿ ಬೂಟ್ ಸೆಲೆಕ್ಷನ್ ಅನ್ನೋದ್ರ ಕೆಳಗಡೆ ISO ಫೈಲ್ ತೋರಿಸುತ್ತೆ. ಇಮೇಜ್ ಆಪ್ಷನ್, ಸ್ಟ್ಯಾಂಡರ್ಡ್ ವಿಂಡೋಸ್ ಇನ್ಸ್ಟಾಲೇಷನ್, ಪಾರ್ಟಿಷನ್ ಸ್ಕೀಮ್ 2 ಆಪ್ಷನ್ ಇರುತ್ತೆ, MBR GPT ಅಂತ. GPT ನ ಯೂಸ್ ಮಾಡಿ. ಟಾರ್ಗೆಟ್ ಸಿಸ್ಟಮ್, UEFI, ನಾನ್ CSM. ಸೊ ಈಗ ಸ್ಟಾರ್ಟ್ ಕೊಟ್ರೆ ರೂಫಸ್ ಆ ISO ಫೈಲ್ ನ ಈ ಪೆನ್ ಡ್ರೈವ್ ಗೆ ಕಾಪಿ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ನಾರ್ಮಲ್ ಆಗಿ ನಾವು ಕಾಪಿ ಮಾಡೋ ತರ ಅಲ್ಲ, ರೂಫಸ್ ಸಮ್ ಸ್ಪೆಷಲ್ ಪಾರ್ಟಿಷನ್ಸ್ ನ ಕ್ರಿಯೇಟ್ ಮಾಡಿ ಅದರಲ್ಲಿ ಆ ಫೈಲ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ಸೊ ಇದು ಕಂಪ್ಲೀಟ್ ಆದ್ಮೇಲೆ ಈ ಪೆನ್ ಡ್ರೈವ್ ಬೂಟೇಬಲ್ ಪೆನ್ ಡ್ರೈವ್ ಆಗಿ ಚೇಂಜ್ ಆಗಿರುತ್ತೆ. ಪೆನ್ ಡ್ರೈವ್ ರೀನೇಮ್ ಕೂಡ ಆಗಿರುತ್ತೆ. ಸೊ ಈಗ ಎಜೆಕ್ಟ್ ಮಾಡಿ ಪೆನ್ ಡ್ರೈವ್ ನ ರಿಮೂವ್ ಮಾಡ್ಕೊಳ್ಳಿ. ಈಗ ಯಾವ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗೆ OS ಹಾಕ್ಬೇಕು ಆ PC ಅಲ್ಲಿ ಈ ಪೆನ್ ಡ್ರೈವ್ ನ ಬೂಟ್ ಮಾಡಬೇಕು. ಅದು ಹೆಂಗಂತ ಈಗ ನೋಡೋಣ. ನಿಮ್ PC ನ ಆನ್ ಮಾಡಕ್ ಮುಂಚೆನೆ ಈ ಪೆನ್ ಡ್ರೈವ್ ನ ಇನ್ಸರ್ಟ್ ಮಾಡಬೇಕು. ಈಗ ಆ PC ಅಲ್ಲಿ ಆಲ್ರೆಡಿ ಒಂದು SSD ನೋ ಅಥವಾ ಹಾರ್ಡ್ ಡಿಸ್ಕ್ ಬೂಟೇಬಲ್ ಡ್ರೈವ್ ಆಗಿ ಇರುತ್ತೆ. ನಾವು ಈ ಪೆನ್ ಡ್ರೈವ್ ನ ಬೂಟೇಬಲ್ ಡ್ರೈವ್ ಆಗಿ ಮಾಡಬೇಕು. ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ. ಅದೇನಂದ್ರೆ ಎಲ್ಲಾ ಮದರ್ ಬೋರ್ಡ್ಸ್ ಒಂದೇ ತರ ಇರಲ್ಲ. ಸಮ್ ಮದರ್ ಬೋರ್ಡ್ಸ್ ಅಲ್ಲಿ ಎಸ್ಕೇಪ್, F2, F12, F10 ಅಂಡ್ ಸಮ್ ಲ್ಯಾಪ್ಟಾಪ್ಸ್ ಅಲ್ಲಿ ಎಂಟರ್ ಅಥವಾ ಡಿಲೀಟ್ ಕೀ
ಈ ಕೀಸ್ ಅಲ್ಲಿ ಯಾವ್ದಾದ್ ಒಂದ್ ಕೀ ಇರುತ್ತೆ. ಒಂದೊಂದ್ ಮದರ್ ಬೋರ್ಡ್ ಅಲ್ಲಿ ಈ ಕೀ ಪ್ರೆಸ್ ಮಾಡಿದ್ರೆ ಟೆಂಪರರಿ ಬೂಟ್ ಮೆನುಗೆ ಹೋಗುತ್ತೆ. ಹಂಗೇನಾದ್ರೂ ಟೆಂಪರರಿ ಬೂಟ್ ಮೆನುಗೆ ಹೋದ್ರೆ ಈ ಪೆನ್ ಡ್ರೈವ್ ನ ಬೂಟೇಬಲ್ ಡ್ರೈವ್ ಆಗಿ ಚೇಂಜ್ ಮಾಡ್ಕೊಬಹುದು. ಅಥವಾ ಬಯಾಸ್ ಮೆನುಗೆ ಹೋದ್ರೆ ಬೂಟ್ ಪ್ರಯಾರಿಟಿ ಆರ್ ಬೂಟ್ ಓವರ್ ರೈಡ್ ಅಂತ ಇರುತ್ತೆ. ಡಿಫಾಲ್ಟ್ ಆಗಿ ಫಸ್ಟ್ ಪ್ರಯಾರಿಟಿ SSD ನೋ ಅಥವಾ ಹಾರ್ಡ್ ಡಿಸ್ಕ್ ಇರುತ್ತೆ. ಅದರಲ್ಲಿ ನಮ್ಮ ಪೆನ್ ಡ್ರೈವ್ ನ ಫಸ್ಟ್ ಪ್ರಯಾರಿಟಿ ಆಗಿ ಚೇಂಜ್ ಮಾಡಿ ಸೇವ್ ಅಂಡ್ ಎಕ್ಸಿಟ್ ಮಾಡಿದ್ರೆ ನಮ್ಮ PC ರೀಸ್ಟಾರ್ಟ್ ಆಗುತ್ತೆ. ರೀಸ್ಟಾರ್ಟ್ ಆದ್ಮೇಲೆ ನಮ್ಮ ಪೆನ್ ಡ್ರೈವ್ ಬೂಟ್ ಆಗಿರುತ್ತೆ. ಬೂಟ್ ಆದ್ಮೇಲೆ ವಿಂಡೋ ಸೆಟಪ್ ಅಂತ ಒಂದು ವಿಂಡೋ ಓಪನ್ ಆಗಿರುತ್ತೆ. ಇಲ್ಲಿ ಲ್ಯಾಂಗ್ವೇಜ್ ಟು ಇನ್ಸ್ಟಾಲ್ ಮತ್ತೆ ಟೈಮ್ ಅಂಡ್ ಕರೆನ್ಸಿ ಹಂಗೆ ಇರಲಿ, ನೆಕ್ಸ್ಟ್ ಕೊಡಿ, ಮತ್ತೆ ಇನ್ನೊಂದ್ಸತಿ ನೆಕ್ಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ಪ್ರೀವಿಯಸ್ ವರ್ಷನ್ ಆಫ್ ಸೆಟಪ್ ಅಂತ ಒಂದಿರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಹಳೆ ವಿಂಡೋಸ್ ಸೆಟಪ್ ಓಪನ್ ಆಗುತ್ತೆ. ಇಲ್ಲಿ ಟೈಮ್ ಅಂಡ್ ಕರೆನ್ಸಿ ಫಾರ್ಮೆಟ್ ನ ಇಂಗ್ಲಿಷ್ ಇಂಡಿಯಾಗೆ ಚೇಂಜ್ ಮಾಡಿ. ಸೊ ಕೀಬೋರ್ಡ್ ಆರ್ ಇನ್ಪುಟ್ ಮೆಥಡ್ ಕೂಡ ಇಂಗ್ಲಿಷ್ ಇಂಡಿಯಾಗೆ ಚೇಂಜ್ ಆಗಿರುತ್ತೆ. ನೆಕ್ಸ್ಟ್ ಕೊಡಿ. ಇಲ್ಲಿ ಇನ್ಸ್ಟಾಲ್ ನೌ ಅನ್ನೋದನ್ನ ಕ್ಲಿಕ್ ಮಾಡಿ. ನಿಮ್ PC ರೀಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಮ್ಗೆ ಆಕ್ಟಿವೇಶನ್ ಕೀ ಕೇಳುತ್ತೆ. ನೀವು ಕೀ ಪೇ ಮಾಡಿ ಈಸ್ಕೊಂಡಿದ್ರೆ ಅದನ್ನ ಎಂಟರ್ ಮಾಡ್ಬೋದು. ಇಲ್ಲ ಅಂದ್ರೆ ಐ ಡೋಂಟ್ ಹ್ಯಾವ್ ಪ್ರಾಡಕ್ಟ್ ಕೀ ಅನ್ನೋದನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಕ್ರೀನ್ಗೆ ಹೋಗ್ಬೋದು. ಸೊ ನೆಕ್ಸ್ಟ್ ಸ್ಕ್ರೀನ್ ಅಲ್ಲಿ ಯಾವ ಎಡಿಷನ್ ಬೇಕು ಅಂತ ಸೆಲೆಕ್ಟ್ ಮಾಡೋ ಆಪ್ಷನ್ ಇರುತ್ತೆ. ಇಲ್ಲಿ ವಿಂಡೋಸ್ 11 ಪ್ರೋನೇ ಸೆಲೆಕ್ಟ್ ಮಾಡಿ. ನೀವೇನಾದ್ರೂ ಲ್ಯಾಪ್ಟಾಪ್ ಅಲ್ಲಿ OS ರೀಇನ್ಸ್ಟಾಲ್ ಮಾಡ್ತಿದ್ರೆ ಅದರಲ್ಲಿ ಆಲ್ರೆಡಿ ಯಾವ ಎಡಿಷನ್ ಇತ್ತೋ ಅದನ್ನೇ ಸೆಲೆಕ್ಟ್ ಮಾಡಿ. ನಾನೀಗ ವಿಂಡೋಸ್ 11 ಪ್ರೋ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕೊಡ್ತೀನಿ. ನೆಕ್ಸ್ಟ್ ಸ್ಕ್ರೀನ್ ಅಲ್ಲಿ ವಿಂಡೋಸ್ ಯೂಸರ್ ಅಗ್ರಿಮೆಂಟ್ ಇದೆ, ಇದನ್ನ ನಾವು ಅಕ್ಸೆಪ್ಟ್ ಮಾಡಲೇಬೇಕು. ಸೊ ಅಕ್ಸೆಪ್ಟ್ ಮಾಡಿ ನೆಕ್ಸ್ಟ್ ಕೊಡೋಣ. ಈಗ ಇಲ್ಲಿ 2 ಆಪ್ಷನ್ ಇದೆ, ಒಂದು ಅಪ್ಗ್ರೇಡ್ ಅಂತ, ಇನ್ನೊಂದು ಕಸ್ಟಮ್ ಅಂತ. ಕಸ್ಟಮ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ PC ಅಲ್ಲಿರೋ ಡಿಸ್ಕ್ ಎಲ್ಲ ತೋರಿಸುತ್ತೆ. ಇಲ್ಲಿ ನೀವು ಯಾವ ಹಾರ್ಡ್ ಡ್ರೈವ್ ಅಲ್ಲಿ OS ಇನ್ಸ್ಟಾಲ್ ಮಾಡಬೇಕು ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಏನಾದ್ರೂ MBR GPT ಪ್ರಾಬ್ಲಮ್ ಬಂದ್ರೆ ಆ ಡಿಸ್ಕ್ ನ ಡಿಲೀಟ್ ಮಾಡಿ ಅನ್ಅಲೋಕೇಟೆಡ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ವಿಂಡೋಸ್ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆದ್ಮೇಲೆ PC ರೀಸ್ಟಾರ್ಟ್ ಆಗುತ್ತೆ. ರೀಸ್ಟಾರ್ಟ್ ಆಗಿ ಇನಿಷಿಯಲ್ ಸೆಟಪ್ ಪೇಜ್ಗೆ ಬರುತ್ತೆ. ಇಲ್ಲಿ Shift F10 ಪ್ರೆಸ್ ಮಾಡಿದ್ರೆ ಕಮಾಂಡ್ ಪ್ರಾಂಪ್ಟ್ ಓಪನ್ ಆಗುತ್ತೆ. ಇಲ್ಲೊಂದ್ಸತಿ ಕ್ಲಿಕ್ ಮಾಡಿ ಆವಾಗಲೇ ಟೈಪ್ ಮಾಡೋಕ್ಕಾಗೋದು. ಇಲ್ಲಿ ಸ್ಕ್ರೀನ್ ಅಲ್ಲಿ ತೋರಿಸೋ ಈ ಕಮಾಂಡ್ ನ ಎಂಟ್ರಿ ಮಾಡಿ OOBE/bypass NRO ಅಂತ ಹಾಕಿ ಎಂಟರ್ ಕೊಡಿ. ಇವಾಗ ನಿಮ್ಮ PC ಒಂದ್ಸತಿ ರೀಸ್ಟಾರ್ಟ್ ಆಗುತ್ತೆ. ಇಲ್ಲಿ ರೀಜನ್ ಕೇಳ್ತಿದೆ ಇಂಡಿಯಾ. ಇಲ್ಲಿ ಕೀಬೋರ್ಡ್ ಲೇಔಟ್ ಕೇಳ್ತಿದೆ, ಇಂಗ್ಲಿಷ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕೊಡಿ. ಸೆಕೆಂಡ್ ಕೀಬೋರ್ಡ್ ಲೇಔಟ್ ಏನಾದರೂ ಆ್ಯಡ್ ಮಾಡಬೇಕಂತ ಕೇಳ್ತಿದೆ, ಎಕ್ಸ್ಟ್ರಾ ಲೇಔಟ್ ಏನೂ ಬೇಕಿಲ್ಲ, ಸೊ ಸ್ಕಿಪ್ ಕೊಡೋಣ. ಇಲ್ಲಿ ನೇಮ್ ಕೇಳ್ತಿದೆ, ನಿಮ್ಮ ನೇಮ್ ಕೊಡಿ. ನೆಕ್ಸ್ಟ್ ಸ್ಕ್ರೀನಲ್ಲಿ ಪಾಸ್ವರ್ಡ್ ಕೇಳ್ತಿದೆ, ಏನಾದ್ರು ಪಾಸ್ವರ್ಡ್ ಬೇಕಂದ್ರೆ ಸೆಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಹಂಗೆ ಎಂಟಿ ಬಿಟ್ಬಿಟ್ಟು ನೆಕ್ಸ್ಟ್ ಕೊಡಿ. ಈ ಸ್ಕ್ರೀನಲ್ಲಿ ಪ್ರೈವಸಿ ಸೆಟ್ಟಿಂಗ್ಸ್ ತೋರಿಸುತ್ತೆ, ಬೇಕಂದ್ರೆ ಹೋದ್ ನೋಡ್ಕೊಳ್ಳಿ, ನಾನು ಅಕ್ಸೆಪ್ಟ್ ಮಾಡ್ತೀನಿ. OS ಇನ್ಸ್ಟಾಲ್ ಮಾಡುವಾಗ ನಿಮ್ಮ PC ಮಲ್ಟಿಪಲ್ ಟೈಮ್ಸ್ ರೀಸ್ಟಾರ್ಟ್ ಆಗುತ್ತೆ, ಸೊ ಏನು ಪ್ಯಾನಿಕ್ ಆಗೋದು ಬೇಡ. ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಹೋಮ್ ಸ್ಕ್ರೀನ್ಗೆ ಬರುತ್ತೆ. ಸೊ ವಿಂಡೋಸ್ 11 ಇನ್ಸ್ಟಾಲ್ ಮಾಡಾಯ್ತು, ಆದರೆ ಇನ್ನೂ ಡ್ರೈವರ್ಸ್ ಇನ್ಸ್ಟಾಲ್ ಆಗಿರಲ್ಲ. ಲೈಕ್ ಮೈನ್ ಆಗಿ ಇನ್ಸ್ಟಾಲ್ ಮಾಡಬೇಕಾಗಿರೋ ಡ್ರೈವರ್ ನಿಮ್ಮ ಡಿಸ್ಪ್ಲೇ ಡ್ರೈವರ್. ಆ್ಯಂಡ್ ನಿಮ್ಮ ಹತ್ರ ಗ್ರಾಫಿಕ್ಸ್ ಕಾರ್ಡ್ ಇದ್ದರೆ ಆ ಗ್ರಾಫಿಕ್ಸ್ ಕಾರ್ಡ್ದು ಡ್ರೈವರ್, ಲೈಕ್ NVIDIA ಕಾರ್ಡ್ ಇದ್ದರೆ NVIDIA ಅಫಿಷಿಯಲ್ ಸೈಟಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಬೋದು. ಆ್ಯಂಡ್ ಲ್ಯಾಪ್ಟಾಪ್ ಆಗಿದ್ದರೆ ಆ ಲ್ಯಾಪ್ಟಾಪ್ ಮ್ಯಾನುಫ್ಯಾಕ್ಚರರ್ ಸಪೋರ್ಟ್ ಪೇಜಲ್ಲಿ ಕೂಡ ಡ್ರೈವರ್ಸ್ ಇರುತ್ತೆ, ಅಲ್ಲಿಂದ ಕೂಡ ಇನ್ಸ್ಟಾಲ್ ಮಾಡ್ಕೊಬೋದು. ಸೊ ಈ ವಿಡಿಯೋಲಿ ವಿಂಡೋಸ್ OS ಹೆಂಗೆ ಇನ್ಸ್ಟಾಲ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡಿರ್ತೀವಿ. ಈ ವಿಡಿಯೋ ನಿಮಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಆ್ಯಂಡ್ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಫೀಡ್ಬ್ಯಾಕ್ ಇದ್ದರೆ ಕಮೆಂಟಲ್ಲಿ ಹೇಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ, ಅದುವರೆಗೂ ಬಾಯ್.